ನಮಸ್ಕಾರ. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ಈಗ ಟಾಪ್ ಸ್ಟೋರೀಸ್. ಮತದಾನಕ್ಕೂ ಮೊದಲೇ ಸುಮಲತಾಗೆ ವೋಟ್ ಅನ್ನ ಹಾಕಲಾಗಿದ್ದು, ಸುಮಲತಾಗೆ ವೋಟ್ ಅನ್ನ ಹಾಕಿ ಶುಭವನ್ನ ಕೋರಿದ್ದಾರೆ ಯೋಧ. ಇದು ವೈರಲ್ ಆಗಿದೆ. ಈಗಾಗಲೇ ಸುಮಲತಾಗೆ ವೋಟ್ ಹಾಕಿದ ಪೋಸ್ಟ್. ಮತದಾನಕ್ಕೂ ಮೊದಲೇ ಸುಮಲತಾಗೆ ವೋಟ್ ಅನ್ನ ಹಾಕುವುದರ ಮೂಲಕ ಈಗಾಗಲೇ ಶುಭವನ್ನ ಕೋರಿದ್ದಾರೆ ಯೋಧ. ಸುಮಲತಾಗೆ ವೋಟ್ ಹಾಕಿ ಶುಭ ಕೋರಿದಂತಹ ಒಂದು ಪೋಸ್ಟ್ ಈಗ ಸಾಕಷ್ಟು ವೈರಲ್ ಆಗಿದೆ. ವೈರಲ್ ಆಯಿತು ಸುಮಲತಾ ಅವರಿಗೆ ವೋಟ್ ಹಾಕಿದಂತಹ ಪೋಸ್ಟ್. ಸುಮಲತಾಗೆ ವೋಟ್ ಹಾಕಿ ಶುಭವನ್ನ ಕೋರಿದ್ದಾರೆ ಯೋಧ. ವೈರಲ್ ಆಗಿದೆ ಈಗಾಗಲೇ ಸುಮಲತಾಗೆ ವೋಟ್ ಹಾಕಿದಂತಹ ಪೋಸ್ಟ್. ಇವತ್ತು ಯೋಧರಿಗಾಗಿ ನಡೆದಂತಹ ವಿಶೇಷ ಮತದಾನದ ಸಂದರ್ಭದಲ್ಲಿ ಸಿಆರ್ಪಿಎಫ್ ಯೋಧ ಆರ್ ನಾಯಕ್ ಅವರು ಅಂಚೆ ಮತದಾನವನ್ನ ಮಾಡಿದ್ರು. ಸುಮಲತಾಗೆ ಮತವನ್ನ ಹಾಕಿ ಶೇರ್ ಮಾಡಿದ್ದಾರೆ ಯೋಧ ನಾಯಕ್. ಸುಮಲತಾಗೆ ಮತ ಹಾಕಿದ್ದೀನಿ, ನೀವವರನ್ನ ಗೆಲ್ಲಿಸಿ, ಸುಮಲತಾ ಹೆಚ್ಚು ಲೀಡಲ್ಲಿ ಗೆಲ್ತಾರೆ ಅಂತ ಹೇಳಿ ಪೋಸ್ಟ್ ಅನ್ನ ಮಾಡಿರೋದು ಯೋಧನ ಮತದಾನದ ಪೋಸ್ಟ್ ಈಗ ಮಂಡ್ಯದಲ್ಲಿ ವೈರಲ್ ಆಗ್ತಿದೆ. ಪೋಸ್ಟ್ ಅನ್ನ ಗಮನಿಸಿ ಯೋಧನಿಗೆ ಸುಮಲತಾ ಧನ್ಯವಾದ ಹೇಳಿದ್ದಾರೆ. ಆದ್ರೆ ಯೋಧನಿಗೆ ಈಗ ನೀತಿ ಸಂಹಿತೆಯ ಬಿಸಿ ಕೂಡ ತಟ್ಟಿದೆ. ಆಯೋಗದ ಗಮನಕ್ಕೆ ತರೋದಕ್ಕೆ ಈಗ ಜೆಡಿಎಸ್ ತಯಾರಿಯನ್ನ ಕೂಡ ಮಾಡಿಕೊಂಡಿದ್ದು, ಅದರಲ್ಲೂ ಕೂಡ ಈಗ ಇನ್ನೂ ಕೂಡ ನಿಜವಾದ ಎಲೆಕ್ಷನ್ ಆಗೋದಕ್ಕಿಂತ ಮುಂಚೆ ಪೋಸ್ಟಲ್ ಎಲೆಕ್ಷನ್ ನಡೆಸಲಾಗುತ್ತೆ. ಯೋಧರಿಗಾಗಿರುವಂತಹ ಒಂದು ವಿಶೇಷವಾದಂತಹ ಒಂದು ಅವಕಾಶ ಇದು. ಈ ಸಂದರ್ಭದಲ್ಲಿ ಸುಮಲತಾ ಅವರಿಗೆ ವೋಟ್ ಅನ್ನ ಹಾಕುವುದರ ಮೂಲಕ ಶುಭವನ್ನ ಕೋರಿದ್ದಾರೆ. ಈ ಪೋಸ್ಟ್ ಕೂಡ ಮಾಡಲಾಗಿದೆ. ಈ ಪೋಸ್ಟ್ ಹಾಕಿದ ಮೇಲೆ ಈಗ ಸಾಕಷ್ಟು ವೈರಲ್ಗೆ ಕಾರಣ ಆಗಿದೆ. ಇನ್ನೊಂದು ಕಡೆ ಈಗಾಗಲೇ ಆಯೋಗದ ಗಮನಕ್ಕೆ ತರೋದಕ್ಕೆ ಜೆಡಿಎಸ್ ಈಗಾಗಲೇ ತಯಾರಿಯನ್ನ ಕೂಡ ಮಾಡಿಕೊಂಡಿದೆ. ಯಾಕಂದ್ರೆ ಈ ರೀತಿಯಾಗಿ ಮಾಡೋದು ಕಾನೂನು ಬಾಹಿರ. ಯಾರಿಗೆ ವೋಟ್ ಹಾಕಿದ್ದೇವೆ ಅನ್ನೋದನ್ನ ತಿಳಿಸೋದಕ್ಕೂ ಅವಕಾಶ ಇಲ್ಲ. ಹಾಗಾಗಿ ಈಗ ಯೋಧ ಮಾಡಿರುವಂತಹ ಈ ಒಂದು ವಿಚಾರ ಸಾಕಷ್ಟು ವೈರಲ್ ಆಗ್ತಾ ಇದೆ. ಪೋಸ್ಟ್ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸುಮಲತಾ ಒಂದ್ ಕಡೆ ಧನ್ಯವಾದಗಳನ್ನ ಕೂಡ ಈ ಯೋಧನಿಗೆ ಹೇಳಿದ್ದಾರೆ. ಈಗ ಯೋಧ ನೀತಿ ಸಂಹಿತೆಯ ಬಿಸಿಯನ್ನ ಅನುಭವಿಸಬೇಕಾಗತ್ತೆ. ಇನ್ನು ಬಂಡಾಯವೆದ್ದಿರುವ ಕಾಂಗ್ರೆಸ್ ಮುಖಂಡರಿಗೆ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿರುವ ಸಿದ್ದರಾಮಯ್ಯ ಚಾಟಿ ಬೀಸಿದ್ದಾರೆ. ಅದರಲ್ಲೂ ಮಂಡ್ಯದಲ್ಲಿ ಚಲುವರಾಯಸ್ವಾಮಿಗೆ ಬಿಸಿ ಮುಟ್ಟಿಸಿದ್ದಾರೆ. ಇರೋದಾದ್ರೆ ಇರಿ, ಇಲ್ಲದಿದ್ರೆ ಪಕ್ಷ ಬಿಟ್ಟು ನಡೆಯಿರಿ ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಜಿಟಿ ದೇವೇಗೌಡರ ಜೊತೆ ನಾನು ಮಾತನಾಡಿದ್ದೀನಿ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಇರೋದಾದ್ರೆ ಇರಿ, ಇಲ್ಲದಿದ್ರೆ ಪಕ್ಷ ಬಿಟ್ಟು ನಡೀರಿ. ಬಂಡಾಯಗಾರರಿಗೆ ಸಿದ್ದರಾಮಯ್ಯ ವಾರ್ನಿಂಗ್. ಮಂಡ್ಯದಲ್ಲಿ ಕಾಂಗ್ರೆಸ್ ಬಾವುಟ ಹಿಡಿದೇ ಕೆಲವರು ಸ್ವತಂತ್ರ ಅಭ್ಯರ್ಥಿ ಸುಮಲತಾ ಪರ ಪ್ರಚಾರ ಮಾಡುತ್ತಿದ್ದಾರೆ. ಇದು ಜೆಡಿಎಸ್ನವರನ್ನ ಕೆರಳಿದ್ದು ಅಸಮಾಧಾನಕ್ಕೂ ಕಾರಣವಾಗಿದೆ. ಇದೇ ವಿಚಾರವಾಗಿ ಇಂದು ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಮೈತ್ರಿಗೆ ಒಪ್ಪಿಗೆ ಇಲ್ಲದವರು ಪಕ್ಷ ಬಿಟ್ಟು ಹೊರಗೆ ಹೋಗಬಹುದು ಅಂತ ಪರೋಕ್ಷವಾಗಿ ಚಲುವರಾಯಸ್ವಾಮಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಮಂಡ್ಯದಲ್ಲಿ ನಿಖಿಲ್ ಸೋಲಿಗೆ ಚಕ್ರವ್ಯೂಹ ರಚನೆ ಮಾಡುತ್ತಿದ್ದಾರೆ ಎಂಬ ಸಿಎಂ ಕುಮಾರಸ್ವಾಮಿ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಸಿದ್ದರಾಮಯ್ಯ, ಚಕ್ರವ್ಯೂಹ ಹೇಗಿತ್ತು ಅಂತ ನಿಮಗೆ ಗೊತ್ತಾ? ಚಕ್ರವ್ಯೂಹವನ್ನು ನಾನು ನೋಡಿಲ್ಲ, ನೀವು ನೋಡಿಲ್ಲ ಅಂತ ಸಮಾಧಾನ ಪಡಿಸೋ ಮಾತನಾಡಿದ್ದಾರೆ. ಇನ್ನು ಮೈಸೂರಿನ ಬಿಕ್ಕಟ್ಟಿನ ಬಗ್ಗೆ ಮಾತನಾಡಿದ ಸಿದ್ದರಾಮಯ್ಯ, ನಾನು ಜಿಟಿ ದೇವೇಗೌಡರಿಗೆ ಫೋನ್ ಮಾಡಿ ಮಾತಾಡಿದ್ದೇನೆ. ಸಣ್ಣ ಪುಟ್ಟ ಸಮಸ್ಯೆ ಇತ್ತು, ಈಗ ಸರಿ ಹೋಗಿದೆ ಅಂದಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ನಾಳೆ ಮಾತಾಡ್ತೀನಿ. ಕೆಲವು ಕಾರ್ಯಕರ್ತರು ಇನ್ನೂ ಕೆಳಗಡೆ ಆ ಕಡೆನೂ ಇದ್ದಾರೆ, ಈ ಕಡೆನೂ ಇದ್ದಾರೆ. ಅವ್ರಿಗೆ ಇನ್ನೊಂದ್ಸಾರಿ ಹೇಳ್ತೀವಿ, ಪಕ್ಷದ ತೀರ್ಮಾನನ ಒಪ್ಕೋಬೇಕು ಅಂತ. ಒಪ್ಕೊಳ್ಳದೆ ಹೋದ್ರೆ ಹೋಗ್ರಪ್ಪ ಆಚೆಗೆ. ಚಕ್ರವ್ಯೂಹ ನೀವು ನೋಡಿದೀರಾ? ನೀವು ನೋಡಿದಿರಿ ಅಂದ್ರೆ ನಾವು ನೋಡಿಲ್ಲ, ನೀವು ನೋಡಿಲ್ಲ. ಅದು ಹೆಂಗಿತ್ತು ಅಂತಲೇ ಗೊತ್ತಿಲ್ಲ ಯಾರಿಗೂ. ಸುಮ್ಮನೆ ಮಹಾಭಾರತದಲ್ಲಿ ಬಂದಿತ್ತು ಚಕ್ರವ್ಯೂಹ ಅಂತ ಅದನ್ನೇ ಹೇಳ್ತಾ ಇದ್ದೀವಿ. ಚಕ್ರವ್ಯೂಹ ನನಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಅದು ಹೆಂಗಿತ್ತು ಅಂತ ಗೊತ್ತಾ? ಮತ್ತೆ ಸಣ್ಣ ಪುಟ್ಟವಾಗ್ತವೆ. ನಾನು ಈಗ ತಾನೇ ಜಿಟಿ ದೇವೇಗೌಡ ಫೋನ್ ಮಾಡಿದ್ದೆ. ನಾನು ಏನಪ್ಪ ಗಲಾಟೆ ಅಂತ. ಇಲ್ಲ, ಯಾರೋ ಒಂದಿಬ್ರು ಸರ್ ಮಾತಾಡಿದ್ರು. ಆಮೇಲೆ ನಾವು ಸಮಾಧಾನ ಮಾಡಿ ಎಲ್ಲ ಸರೋಯ್ತು ಸರ್, ಎಲ್ಲ ಏನೂ ಇಲ್ಲ ಅಂತ ಹೇಳಿದ. ಸಿಟ್ಟು ಬಿಟ್ಟಿಲ್ವಾ ಚಲುವರಾಯಸ್ವಾಮಿ? ಮಂಡ್ಯ ಮೈತ್ರಿಗೆ ಮತ್ತದೇ ಅಪಸ್ವರ. ಈ ನಡುವೆ ಸಿಎಂ ಕುಮಾರಸ್ವಾಮಿ ನನ್ನನ್ನು ಯಾಕೆ ಮಾತಾಡಿಸ್ತಿಲ್ವೋ ಗೊತ್ತಿಲ್ಲ, ಅವರಿಗೆ ಸಿದ್ದರಾಮಯ್ಯನವರ ಅವಶ್ಯಕತೆ ಇದೆ, ಅದಕ್ಕೆ ಅವರನ್ನ ಮಾತ್ರ ಮಾತಾಡಿಸ್ತಿದ್ದಾರೆ ಅಂತ ಚಲುವರಾಯಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ.
ಸಿಎಂ ವಿರುದ್ಧ ನಾವು ತೊಡೆತಟ್ಟಲ್ಲ, ನಮ್ಮಿಂದ ನಿಖಿಲ್ಗೆ ಯಾವುದೇ ತೊಂದರೆ ಆಗ್ತಿಲ್ಲ ಎಂದಿದ್ದಾರೆ. ಅಲ್ಲದೆ ಮಂಡ್ಯದಲ್ಲಿ ಮೈತ್ರಿ ಧರ್ಮವೇ ಸರಿಯಾಗಿ ಆಗಿಲ್ಲ ಅಂತ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯನವರ ಅವಶ್ಯಕತೆ ಅವರಿಗಿತ್ತು, ನನ್ನ ಅವಶ್ಯಕತೆ ಕುಮಾರಸ್ವಾಮಿ ಅವರಿಗೆ. ಈಗ ನನ್ನಿಂದನೇ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಎಂದು ನಾನು ಮಾತಾಡ್ತಿದ್ರು, ಅಥವಾ ನಾನೇ ಅವರಿಂದ ನಾನು ಏನಾದ್ರು ಒಂದು ಆಗ್ತಿದ್ದೆ ಅನ್ನೋ ನಾನು ಮಾತಾಡ್ಸೋದು, ಅದು ರಾಜಕೀಯದಲ್ಲಿ ನಡೆದು ಬಂದಿರೋದು ಅಂತ. ಒಬ್ಬರಿಗೊಬ್ಬರಿಗೆ ಅನಿವಾರ್ಯತೆ ಇದ್ದಾಗ, ಈಗ ನನಗೆ ಕುಮಾರಸ್ವಾಮಿದ ಅನಿವಾರ್ಯತೆ ಇದ್ದಾಗ, ಕುಮಾರಸ್ವಾಮಿಗೆ ನನ್ನ ಅನಿವಾರ್ಯತೆ ಇದ್ದಾಗ, ಅದು ಬಹುಶಃ ನೀವು ಹೇಳ್ದಂಗೆ ಆಗ್ಬಿಡ್ತಾರೆ. ಟೋಟಲಿ ಮೈತ್ರಿ ಧರ್ಮ ಯಾವತ್ತೂ ಆಗಿಲ್ಲ. ಚುನಾವಣೆಯಲ್ಲಿ ಲೀಡರ್ ಮೈತ್ರಿ ಧರ್ಮ ಆದ್ರೆ ಉಪಯೋಗ ಆಗತ್ತೆ ಅಂತಲ್ಲ, ಜನರು ಕಾರ್ಯಕರ್ತರ ಮನೆಯಿಂದ ಮೈತ್ರಿ ಧರ್ಮ ಆಗಬೇಕು. ಈಗ ಮೈಸೂರಲ್ಲಿ ಮೊನ್ನೆ ನಡೆದಿದೆ ಸಭೆ, ನೋಡಿದ್ದೀರಾ? ಹಾಸನದಲ್ಲಿ ನಡೀತಾ ಇದೆ, ನೋಡಿದ್ದೀರಾ? ತುಮಕೂರಲ್ಲಿ ನಡೆದಿದೆ, ನೋಡ್ತಾ ಇದೀಯಾ? 100% ಕಾರ್ಯಕರ್ತರು ಹೊಂದಾಣಿಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಮೈಸೂರಿನಲ್ಲಿ, ಅದೆಲ್ಲ ಗೊತ್ತಿರೋ ವಿಚಾರ. ಸೊ ಬುದ್ಧಿವಂತಿಕೆಯಿಂದ ಚುನಾವಣೆ ಎದುರಿಸತಕ್ಕಂಥ ಸೂಕ್ತ ಇಲ್ಲ ಕಾಂಗ್ರೆಸ್. ಮಂಡ್ಯದ ದೋಸ್ತಿ ಕಗ್ಗಂಟನ್ನು ಪರಿಹಾರ ಮಾಡಲು ನಾಳೆ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ತಮ್ಮ ನಿವಾಸದಲ್ಲೇ ಸಭೆ ಕರೆದಿದ್ದಾರೆ. ನಾಳೆಯ ಮೀಟಿಂಗ್ನಲ್ಲಿ ಎಲ್ಲಾ ತೀರ್ಮಾನಿಸುತ್ತೇವೆ ಅಂತ ಚೆಲುವರಾಯಸ್ವಾಮಿ ಹೇಳಿದ್ದಾರೆ. ಹೀಗಾಗಿ ಮಂಡ್ಯ ಬಂಡಾಯಕ್ಕೆ ನಾಳೆ ಬ್ರೇಕ್ ಬೀಳುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಹೈವೋಲ್ಟೇಜ್ ಮಂಡ್ಯ ಕ್ಷೇತ್ರದಲ್ಲಿ ಯುಗಾದಿ ಹಬ್ಬದ ದಿನವೂ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಭರ್ಜರಿ ಪ್ರಚಾರ ಮಾಡಿದ್ದಾರೆ. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಯಾಂಪೇನ್ ಮಾಡಿ ಮತಯಾಚಿಸಿದರು. ಇದೇ ವೇಳೆ ಸಿಎಂ ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟಿದ್ದಾರೆ. ಯುಗಾದಿ ದಿನವೂ ಸುಮಲತಾ ಭರ್ಜರಿ ಕ್ಯಾಂಪೇನ್. ಐಟಿ ದಾಳಿ ಬಗ್ಗೆ ಸಿಎಂಗೆ ಸುಮಲತಾ ಟಾಂಗ್. ಅವ್ರಿಗೆ ದುಡ್ಡು ಎಲ್ಲಿದೆ, ಅಕ್ರಮವಾಗಿ ದುಡ್ಡು ಎಲ್ಲಿದೆ ಅನ್ನೋ ಇನ್ಫಾರ್ಮೇಶನ್ ಸಿಗುತ್ತೋ ಅಲ್ಲಿಗೆ ಹೋಗಿ ರೈಡ್ ಮಾಡ್ತಾರೆ. ಇಡೀ ರಾಜ್ಯವೇ ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ಮುಳುಗಿದ್ರೆ ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಮಾತ್ರ ಪ್ರಚಾರದಲ್ಲಿ ತೊಡಗಿದ್ರು. ಮಂಡ್ಯದ ದಲಿತ ಮುಖಂಡ ಗುರುಪ್ರಸಾದ್ ಕರಿಗೋಡು ಮನೆಗೆ ಭೇಟಿ ನೀಡಿ ಮತಯಾಚನೆ ಮಾಡಿದ್ರು. ಈ ವೇಳೆ ಮಾತನಾಡಿದ ಸುಮಲತಾ, ಗೆದ್ದ ಮೇಲೆ ನಾನು ಯಾವುದೇ ಪಕ್ಷಕ್ಕೆ ಹೋಗಲ್ಲ ಅಂದ್ರು. ಇನ್ನು ಐಟಿ ಅಧಿಕಾರಿಗಳು ನಮ್ಮ ಮನೆ ಮೇಲೆ ದಾಳಿ ನಡೆಸಿದ್ರೆ ಅವರಿಗೆ ಏನೂ ಸಿಗಲ್ಲ, ಟೀ ಕಾಫಿ ಕುಡ್ಕೊಂಡು ವಾಪಸ್ ಹೋಗ್ಬೇಕಷ್ಟೇ ಅಂತ ಪರೋಕ್ಷವಾಗಿ ಸಿಎಂಗೆ ಟಾಂಗ್ ಕೊಟ್ರು. ಅವ್ರಿಗೆ ದುಡ್ಡು ಎಲ್ಲಿದೆ, ಅಕ್ರಮವಾಗಿ ದುಡ್ಡು ಎಲ್ಲಿದೆ ಅನ್ನೋ ಇನ್ಫಾರ್ಮೇಶನ್ ಸಿಗುತ್ತೋ ಅಲ್ಲಿಗೆ ಹೋಗಿ ರೈಡ್ ಮಾಡ್ತಾರೆ. ಸುಮ್ನೆ ಈಗ ನಮ್ಮ ಮನೆಗೆ ಬಂದ್ರೆ ಕಾಫಿ ಕುಡ್ಕೊಂಡು ಹೋಗ್ಬೇಕಷ್ಟೇ, ಅವರು ಅದಕ್ಕೆ ಬರಲ್ಲ. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಹಲವು ಹಳ್ಳಿಗಳಲ್ಲಿ ಭರ್ಜರಿ ಪ್ರಚಾರ ನಡೆಸಿದ್ರು. ಗೌಡ್ರು ನೋಟು, ಅಕ್ಕಂಗೆ ಓಟು ಅಂತ ಹೊಳಲಿನಲ್ಲಿ ಜನ ಘೋಷಣೆ ಕೂಗಿದ್ರು. ಮಹಿಳೆಯರು ಭಾರಿ ಸಂಖ್ಯೆಯಲ್ಲಿ ಬಂದು ಬೆಂಬಲ ಸೂಚಿಸಿದ್ರು. ಸುಮಲತಾ ಹೋದಲ್ಲೆಲ್ಲ ಸಾಕಷ್ಟು ಜನ ಸೇರಿದ್ರು. ಸುಮಲತಾ ಜೊತೆ ದಿವಂಗತ ಪುಟ್ಟಣ್ಣಯ್ಯ ಪತ್ನಿ ಸುನೀತಾ ಕೂಡ ಪ್ರಚಾರದಲ್ಲಿ ಪಾಲ್ಗೊಂಡಿದ್ರು. ಇನ್ನು ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ಮುಖಂಡ ರಾಮಣ್ಣ ಆಕ್ರೋಶ ಹೊರಹಾಕಿದ್ರು. ಬೇರೆಡೆಯಿಂದ ಅಭ್ಯರ್ಥಿ ತಂದು ನಿಲ್ಲಿಸಿದ್ದಾರೆ, ಇಲ್ಲಿ ಯಾರು ನಾಯಕರು ಇರಲಿಲ್ವಾ ಅಂತ ಪ್ರಶ್ನಿಸಿದ್ರು. ಇವತ್ತು ಹೊರಗಡೆಯಿಂದ ತಂದು ಅಭ್ಯರ್ಥಿ ಹಾಕ್ಬಿಟ್ಟು ನಮಗೆ ಅಭ್ಯರ್ಥಿಗೆ ಓಟ್ ಹಾಕಿದ್ರೆ ನಾವು ಎಲ್ಲೋ ಒಂದು ಕಡೆ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಾ ಇದ್ವಿ. ಸುಮಲತಾ ಹೊರಗಡೆ ಕ್ಯಾಂಡಿಡೇಟ್ ಹೆಂಗೆ ಆಗ್ತಾರೆ? ಅವ್ರು ನಮ್ಮನೆ ಸೊಸೆ ಹೊರಗಡೆ ಕ್ಯಾಂಡಿಡೇಟ್ ನಿಖಿಲ್ ಕುಮಾರಸ್ವಾಮಿ ಅವರು. ನಿಖಿಲ್ಗೆ ವಿರೋಧ ವ್ಯಕ್ತವಾಗಿರೋದು ಒಂದೆಡೆಯಾದ್ರೆ ಇನ್ನೊಂದೆಡೆ ಸುಮಲತಾ ವಿರುದ್ಧವೂ ಸಾಮಾಜಿಕ ಜಾಲತಾಣದಲ್ಲಿ ವಿರೋಧ ವ್ಯಕ್ತವಾಗ್ತಿದೆ. ಸುಮಲತಾರನ್ನ ಗೆಲ್ಲಿಸಿದ್ರೆ ಮಂಡ್ಯದ ಪಾಲಿಗೆ ಮತ್ತೊಬ್ಬ ರಮ್ಯಾ ಆಗ್ತಾರೆ ಅಷ್ಟೇ ಅಂತ ಆಕ್ರೋಶ ಹೊರಹಾಕಿದ್ರು. ಇನ್ನು ನಿಖಿಲ್ ಹಬ್ಬಕ್ಕೆ ಅಂತ ಬ್ರೇಕ್ ತಗೊಂಡಿದ್ದಾರೆ. ಮನೆಯಲ್ಲೇ ಕುಟುಂಬದ ಜೊತೆ ಹಬ್ಬ ಮಾಡಿದ್ದಾರೆ. ಇನ್ನು ದರ್ಶನ್, ಯಶ್ ಕೂಡ ಪ್ರಚಾರಕ್ಕೆ ಬ್ರೇಕ್ ಕೊಟ್ಟು ಯುಗಾದಿ ಮಾಡಿದ್ದಾರೆ. ನಾಳೆ ಎಂದಿನಂತೆ ಮತ್ತೆ ಪ್ರಚಾರ ಶುರುವಾಗಲಿದೆ. ಕಿರಣ್ KN, ನ್ಯೂಸ್ 18 ಕನ್ನಡ, ಮಂಡ್ಯ. ಮೋದಿ ಸಲ 2 ಕ್ಷೇತ್ರದಲ್ಲಿ ನಿಲ್ಲದೆ ಬರೀ ವಾರಣಾಸಿಯಿಂದ ಸ್ಪರ್ಧೆ ಮಾಡ್ತಿದ್ದಾರೆ. ಆದ್ರೆ ಮೋದಿಯನ್ನ ವಾರಣಾಸಿಯಲ್ಲಿ ಸೋಲಿಸಲು ಕಾಂಗ್ರೆಸ್ ರಣವ್ಯೂಹ ಹೆಣಿತಾ ಇದೆ. ಬತ್ತಳಿಕೆಯಿಂದ ಪ್ರಿಯಾಂಕಾ ಅನ್ನುವ ಅಸ್ತ್ರ ಪ್ರಯೋಗಿಸೋಕೆ ಕಾಂಗ್ರೆಸ್ ಸಿದ್ಧತೆ ಮಾಡ್ತಾ ಇದೆ. ಇದಕ್ಕೆ ಪುಷ್ಟಿ ಕೊಟ್ಟಿದ್ದು ಇವತ್ತು ಮೋದಿ ಪ್ರಿಯಾಂಕಾ ನಡೆಸಿದ ಪ್ರಚಾರ. ವಾರಣಾಸಿ ವಾರ್ನಲ್ಲಿ ನಮೋ ವಿರುದ್ಧ ಯಾರು? ಮೋದಿಗೆ ಎದುರಾಳಿ ಆಗ್ತಾರಾ ಪ್ರಿಯಾಂಕಾ ವಾದ್ರಾ? ಹೌದು, ಪ್ರಧಾನಿ ನರೇಂದ್ರ ಮೋದಿ ಈ ಸಲ ಗುಜರಾತ್ ಬಿಟ್ಟು ಬರೀ ಉತ್ತರ ಪ್ರದೇಶದಲ್ಲಿ ವಾರಣಾಸಿಯಿಂದ ಮಾತ್ರ ಎಲೆಕ್ಷನ್ಗೆ ನಿಂತಿದ್ದಾರೆ. ಆದ್ರೆ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿಯನ್ನ ಸೋಲಿಸೋ ತಾಕತ್ತು ಯಾರಿಗಿದೆ? ಮೋದಿ ವಿರುದ್ಧ ತೊಡೆ ತಟ್ಟುವ ಕಾಂಗ್ರೆಸ್ ಕಲಿ ಯಾರು ಅನ್ನೋದಕ್ಕೆ ಇನ್ನೂ ಉತ್ತರ ಸಿಕ್ಕಿಲ್ಲ.
ಆದ್ರೆ ಮೂಲಗಳ ಪ್ರಕಾರ ಮೋದಿ ವಿರುದ್ಧ ಜೂನಿಯರ್ ಇಂದಿರಾ ಪ್ರಿಯಾಂಕಾ ವಾದ್ರಾ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಮೋದಿ ನಾಡಲ್ಲಿ ಪ್ರಿಯಾಂಕಾ ಅಬ್ಬರ, ಪ್ರಚಾರದುದ್ದಕ್ಕೂ ನಮೋ ಗಧಾ ಪ್ರಹಾರ. ವಾರಣಾಸಿಯಲ್ಲಿ ಕಳೆದ ಬಾರಿ ಅರವಿಂದ್ ಕೇಜ್ರಿವಾಲ್ ಸ್ಪರ್ಧೆ ಮಾಡಿ ಮೋದಿ ವಿರುದ್ಧ ಸೋಲನುಭವಿಸಿದ್ರು. ಆದ್ರೆ ಈ ಸಲ ಕಾಂಗ್ರೆಸ್ ಪ್ರಿಯಾಂಕಾ ವಾದ್ರಾರನ್ನ ಕಣಕ್ಕಿಳಿಸೋಕೆ ತಯಾರಿ ಮಾಡ್ತಿದೆ. ಪ್ರಿಯಾಂಕಾ ಇನ್ನೂ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಆದ್ರೂ ಉತ್ತರ ಪ್ರದೇಶದಲ್ಲಿ ಪ್ರಿಯಾಂಕಾ ಮೋದಿ ವಿರುದ್ಧ ಬಿರುಗಾಳಿಯಂತೆ ಪ್ರಚಾರ ಮಾಡ್ತಿದ್ದಾರೆ. ಮೋದಿ ಎಲ್ಲೇ ಪ್ರಚಾರ ಮಾಡಲಿ ಅಲ್ಲಿ ಕಾಂಗ್ರೆಸ್ ಹೆಸರನ್ನ ಪ್ರಸ್ತಾಪ ಮಾಡ್ತಿದ್ದು, ಅದಕ್ಕೆಲ್ಲ ಪ್ರಿಯಾಂಕಾ ಉತ್ತರ ಪ್ರದೇಶದಲ್ಲಿ ತಿರುಗೇಟು ಕೊಡ್ತಾ ಮತಬೇಟೆ ಮಾಡ್ತಿದ್ದಾರೆ. ಇವತ್ತು ಮೋದಿ ಒರಿಸ್ಸಾದಲ್ಲಿ ಗುಡುಗಿದ್ರೆ, ಪ್ರಿಯಾಂಕಾ ಯುಪಿಯಲ್ಲಿ ಮೋದಿ ಹೇಳಿಕೆಗೆ ತಿರುಗೇಟು ಕೊಟ್ರು. कांग्रेस ने समाज में ऊंच नीच का ऐसा जहर बोया, विकास में भी ऐसा भेदभाव किया कि देश का एक बहुत बड़ा हिस्सा आगे ही नहीं बढ़ पाया। 317,000 करोड़ रुपए उद्योगपतियों को माफ किए हैं, जिनको इन पैसों की जरूरत ही नहीं है, जिस तरह आप लोगों को पैसों की जरूरत है अपनी रोजी रोटी के लिए, अपनी रोजाना की कमाई के लिए, अपने खेतों के लिए, उसके लिए इनके पास पैसे हैं, लेकिन गरीबों के पक्ष के लिए इनके पास पैसे नहीं है। ये है इनकी असलियत। नक्सलवाद और माओवाद फैलाने वाले लोगों ने भी उठाया। पीढ़ी दर पीढ़ी कांग्रेस गरीबी हटाने के सिर्फ नारे ही देती रही, और गरीब तो गरीब रह गया, लेकिन उनके नेता अमीर होते गए। तो जितना भी प्रचार करें, आप अखबार खोलेंगे, बड़े बड़े इश्तिहार दिखेंगे, आपको बताया जाएगा कि कितना विकास हुआ है, ये हुआ है, वो हुआ, हमने ऐसा किया वैसा किया। 60 सालों से किसी ने कुछ नहीं किया था भाई, सब हम ही ने किया है, लेकिन आप जानते हैं और हम जानते हैं कि कुछ नहीं किया। आप मुझे बताइए, आप इस चौकीदार को मजबूत करेंगे? इस चौकीदार के साथ खड़े रहेंगे? इस सत्य को आप जी रहे हैं, आप अपने खेतों की चौकीदारी कर रहे हैं, कोई आ नहीं रहा है आपकी चौकीदारी करने। ಹೀಗೆ ಎಲ್ಲಿ ಹೋದ್ರೂ ಪ್ರಿಯಾಂಕಾ ಮೋದಿ ವಿರುದ್ಧ, ಮೋದಿ ಮಾತಿನ ವಿರುದ್ಧ ತಿರುಗೇಟು ಕೊಡ್ತಾನೆ ಪ್ರಚಾರ ಮಾಡ್ತಿದ್ದಾರೆ. ವಾರಣಾಸಿಯಲ್ಲಿ ಈ ಬಾರಿ ಮೋದಿಯನ್ನ ಸೋಲಿಸಲೇಬೇಕೆಂಬ ಹಠ ಒಂದ್ ಕಡೆಯಾದ್ರೆ, ಇನ್ನೊಂದ್ ಕಡೆ ಮೋದಿ ಎದುರಾಳಿಯಾಗಿ ಪ್ರಿಯಾಂಕಾ ವಾದ್ರಾ ನಿಲ್ತಾರೆ ಅನ್ನೋ ಸುದ್ದಿ ಮತ್ತಷ್ಟು ಜೀವ ಪಡೆದಿದೆ. ಮೇ 19ಕ್ಕೆ ವಾರಣಾಸಿ ಚುನಾವಣೆ ನಡೆಯಲಿದ್ದು, ಅಷ್ಟರೊಳಗೆ ಕಾಂಗ್ರೆಸ್ ಯಾರನ್ನ ಅಭ್ಯರ್ಥಿ ಮಾಡ್ತಾರೆ ಅನ್ನೋದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮನೆಯಲ್ಲಿ ಅವಳಿ ಜವಳಿ ಮಕ್ಕಳಿದ್ರೆ ಗುರುತು ಹಿಡಿಯೋದು ಕಷ್ಟ. ಅಂಥದ್ರಲ್ಲಿ ಲೋಕಸಭಾ ಅಖಾಡದಲ್ಲಿ ಒಂದೇ ಹೆಸರಲ್ಲಿ ಮೂರು ಅಭ್ಯರ್ಥಿಗಳಿದ್ರೆ ಕನ್ಫ್ಯೂಷನ್ ಆಗತ್ತಲ್ವಾ? ಇಷ್ಟು ದಿನ ಮಂಡ್ಯದಲ್ಲಿದ್ದ ಈ ಕನ್ಫ್ಯೂಷನ್ ಈಗ ರಾಹುಲ್ ಗಾಂಧಿಯ ಜೊತೆಗೆ ಖರ್ಗೆ ಕ್ಷೇತ್ರದಲ್ಲೂ ಶುರುವಾಗಿದೆ. ವಯನಾಡಿನಲ್ಲಿ ಎಐಸಿಸಿ ಅಧ್ಯಕ್ಷನಿಗೆ ತಲೆನೋವು. ರಾಹುಲ್ ಗಾಂಧಿ ಹೆಸರಲ್ಲಿ 3 ನಾಮಪತ್ರ. ಅಮೇಥಿ ಜೊತೆಗೆ ವಯನಾಡಿನಲ್ಲೂ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಿರೋದು ಗೊತ್ತಿರೋದೆ. ಆದ್ರೆ ರಾಹುಲ್ ಗಾಂಧಿ ಹೆಸರಲ್ಲೇ ವಯನಾಡಿನಲ್ಲಿ ರಾಹುಲ್ ಗಾಂಧಿ ವಿರುದ್ಧ 2 ರಾಹುಲ್ ಗಾಂಧಿಗಳು ಪಕ್ಷೇತರರಾಗಿ ನಾಮಪತ್ರ ಹಾಕಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಗುರುವಾರ ನಾಮಪತ್ರ ಸಲ್ಲಿಸಿದ ಕೆಲವೇ ಕ್ಷಣದಲ್ಲಿ 33ರ ಹರೆಯದ ರಾಹುಲ್ ಗಾಂಧಿ ಕೆಇ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಕೊಟ್ಟಯ್ಯಂ ಯರುಮೇಲಿ ಗ್ರಾಮದ ನಿವಾಸಿಯಾಗಿರುವ ರಾಹುಲ್ ಗಾಂಧಿ ಕೆಇ ಜಾನಪದ ಸಂಗೀತ ಕ್ಷೇತ್ರದಲ್ಲಿ ಸಂಶೋಧನಾ ವಿದ್ಯಾರ್ಥಿಯಾಗಿದ್ದಾರೆ. ನಾಮಪತ್ರ ಸಲ್ಲಿಕೆ ಆದ ಕೂಡಲೇ ರಾಹುಲ್ ಗಾಂಧಿ ಫೋನ್ ಸ್ವಿಚ್ ಆಫ್ ಆಗಿದೆ. ಮಂಡ್ಯದಲ್ಲಾಯ್ತು, ಈಗ ಕಲಬುರಗಿ ಸರದಿ. ಮಂಡ್ಯದಲ್ಲಿ ಪ್ರಚಾರದುದ್ದಕ್ಕೂ ನಟ ಯಶ್ ಆಗ್ಲಿ, ದರ್ಶನ್ ಆಗ್ಲಿ, ಸುಮಲತಾ ಆಗ್ಲಿ, ಸುಮಲತಾ ಬೆಂಬಲಿಗರೆಲ್ಲ ಸುಮಲತಾ ಅಂಬರೀಶ್ ಕ್ರಮ ಸಂಖ್ಯೆ 20 ಅಂತಾನೆ ಪ್ರಚಾರ ಮಾಡ್ತಿದ್ದಾರೆ. ಇದಕ್ಕೆ ಕಾರಣ ಸುಮಲತಾ ಹೆಸರಲ್ಲಿ 3 ಪಕ್ಷೇತರ ಸುಮಲತಾ ನಾಮಪತ್ರ ಹಾಕಿದ್ದಾರೆ. ಇದು ಜೆಡಿಎಸ್ ಮಾಡಿರೋ ಷಡ್ಯಂತ್ರ ಅಂತ ಸುಮಲತಾ ಆರೋಪ ಮಾಡ್ತಿದ್ದಾರೆ. ಎಲ್ರೂ ನಾವು ಮೋಸ ಮಾಡಬಹುದು, ಮೋಸ ಮಾಡೇ ನಾವು ಗೆದ್ಕೊಂಡು ಬಂದ್ವಿ ಇಷ್ಟೊಂದು ವರ್ಷ, ಈಗ್ಲೂ ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೋಬಹುದು ಅನ್ನೋ ಒಂದು ಭ್ರಮೆಯಲ್ಲಿ ಅವರು ಮಾಡಿರ್ಬೋದು. ಎಲ್ಲೆಲ್ಲಿ ಅವರ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೋಬೇಕು ಅದನ್ನೆಲ್ಲ ಮಿತಿ ಮೀರಿ ಮಾಡ್ತಾ ಇರೋ ಒಂದು ಎಲೆಕ್ಷನ್ ಅಂದ್ರೆ ಇವತ್ತು ಮಂಡ್ಯದಲ್ಲಿ ಅವ್ರು ಮಾಡ್ತಿರೋ ಎಲೆಕ್ಷನ್.
ಇದೇ ಸರದಿ ಈಗ ಕಲಬುರಗಿಯಲ್ಲೂ ಆಗ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆಯವರ 12 ಗೆಲುವಿನ ಯಾತ್ರೆಗೆ ಅಡ್ಡಿಯಾಗಿರುವ ಬಿಜೆಪಿ ಉಮೇಶ್ ಜಾಧವ್ಗೆ ಈಗ 4 ಜಾಧವ್ ಹೆಸರು ಕಾಟ ಕೊಡ್ತಿದೆ. ಉಮೇಶ್ ಜಾಧವ್ ಕ್ಷೇತ್ರದಲ್ಲಿ ವಿಜಯ್ ಜಾಧವ್, ಸರ್ವ ಜನತಾ ಪಾರ್ಟಿಯಿಂದ ಶಂಕರ್ ಜಾಧವ್ ಅನ್ನೋರು ಭಾರತೀಯ ಪೀಪಲ್ಸ್ ಪಾರ್ಟಿಯಿಂದ ಕಣಕ್ಕಿಳಿದ್ರೆ ವಿಠಲ್ ಜಾಧವ್ ಅನ್ನೋರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿದ್ದಾರೆ. ಮಂಡ್ಯದಲ್ಲಿ ಸುಮಲತಾರನ್ನ ಸೋಲಿಸಲು ಒಂದೇ ಹೆಸರಿನ 4 ಅಖಾಡದಲ್ಲಿ ಉಳಿಯುವಂತೆ ಮಾಡಿರುವ ತಂತ್ರಗಾರಿಕೆಯನ್ನೇ ಕಲಬುರಗಿ ಲೋಕಸಭೆಯಲ್ಲೂ ಮಾಡಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡುತ್ತಿದೆ. ಜಾಧವ್ ಅನ್ನೋ ಹೆಸರಲ್ಲೇ 3 ಜನ ಮತ್ತೆ ಉಮೇಶ್ ಜಾಧವ್ ಬಿಟ್ಟು ಇನ್ನೂ 3 ಜನ ಜಾಧವ್ಗಳು ಬಂದಿದ್ದಾರೆ. ಅಲ್ಲಿ ಬರಲಿ, ಇನ್ನೂ 100 ಜನ ಜಾಧವ್ಗಳು ಬರಲಿ. ನಮ್ಮ ಉಮೇಶ್ ಜಾಧವ್ರಿಗೆ ಏನೂ ತೊಂದರೆ ಇಲ್ಲ. ಅಲ್ಲಿ ಮಂಡ್ಯದಲ್ಲಿ ಅದೇ ನಾಟಕ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಮಂಡ್ಯದಲ್ಲಿ 3-4 ಜನ ಸುಮಲತಾ ಹೆಸರಿನವ್ರನ್ನ ಅಲ್ಲಿ ಫೈಲ್ ಮಾಡಿದ್ದಾರೆ ನಾಮಿನೇಷನ್. ಇವೆಲ್ಲ ಕುತಂತ್ರ ಏನಿದಾವಲ್ಲ, ಇವು ಜನರ ಮುಂದೆ ನಡೆಯುವುದಿಲ್ಲ. ಒಂದೇ ಹೆಸರಿನಲ್ಲಿ 3 ನಾಮಪತ್ರ ಹಾಕಿರೋದು ಅಸಲಿ ಅಭ್ಯರ್ಥಿ ಯಾರು ಅನ್ನೋದು ಮತದಾರರಿಗೆ ಸ್ವಲ್ಪ ಕನ್ಫ್ಯೂಷನ್ ಆದ್ರೂ ಆಗಬಹುದು. ಆದರೆ ಚುನಾವಣಾ ಆಯೋಗ ಈ ಸಲ ಫೋಟೋ ಕೂಡ ಹಾಕ್ತಿರೋದ್ರಿಂದ ಮತದಾರ ಜಾಣ್ಮೆಯಿಂದ ಮತದಾನ ಮಾಡೋದ್ರಲ್ಲಿ ಅನುಮಾನವಿಲ್ಲ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಜನರನ್ನ ಕೊಂದು ಹಾಕಿದೆ, ಮಕ್ಕಳಿಗೋಸ್ಕರ ದೇವೇಗೌಡರು ಕುತ್ತಿಗೆ ಕೊಯ್ತಾರೆ ಅಂತ ತುಮಕೂರು ಬಿಜೆಪಿ ಅಭ್ಯರ್ಥಿ ಬಸವರಾಜು ವಿವಾದಿತ ಹೇಳಿಕೆ ಕೊಟ್ಟಿದ್ದಾರೆ. ಡಿಸಿಎಂ ಪರಮೇಶ್ವರ್ಗೂ ಈ ಸಂದರ್ಭದಲ್ಲಿ ಟಾಂಗ್ ನೀಡಿದ್ದು ಹೀಗೆ. ಮಕ್ಕಳಿಗೋಸ್ಕರ ದೇವೇಗೌಡರು ಕುತ್ತಿಗೆ ಕೊಯ್ತಾರೆ, ಗೌಡ್ರ ಕುಮ್ಮಕ್ಕಿಲ್ದೆ ಮಾಡರಾಗಲ್ಲ. ಜಿಎಸ್ ಬಸವರಾಜು ವಿವಾದಿತ ಹೇಳಿಕೆ. ದೇವೇಗೌಡರ ಕುಟುಂಬ ಎಷ್ಟೋ ಜನರನ್ನ ಕೊಂದು ಹಾಕಿದೆ. ಅವರದ್ದೇ ಜಾತಿಯವರನ್ನ ದೇವೇಗೌಡರು ಕೊಂದಿದ್ದಾರೆ. ಮಕ್ಕಳಿಗೋಸ್ಕರ ಗೌಡ್ರು ಕುತ್ತಿಗೆ ಕುಯ್ದಿರೋದೇ ಜಾಸ್ತಿ ಅಂತ ತುಮಕೂರು ಬಿಜೆಪಿ ಅಭ್ಯರ್ಥಿ ಜಿಎಸ್ ಬಸವರಾಜು ಭಾರೀ ವಿವಾದಿತ ಹೇಳಿಕೆಗಳನ್ನೇ ಕೊಟ್ಟಿದ್ದಾರೆ. ಇಡೀ ದೇವೇಗೌಡರ ಕುಟುಂಬಸ್ಥರ ವಿರುದ್ಧ ಕಿಡಿಕಾರಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಎಷ್ಟು ಮರ್ಡರ್ಗಳಾಗಿದೆ, ದೇವೇಗೌಡರ ಕುಮ್ಮಕ್ಕಿಲ್ದೆ ಮರ್ಡರ್ಗಳು ನಡೆಯಲ್ಲ ಅಂತೆಲ್ಲ ಮಾತಾಡಿದ್ದಾರೆ. ಎ ಕೃಷ್ಣಪ್ಪ ಫಲಿತಾಂಶದ ಮುನ್ನವೇ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಅವರ ಸಾವಿಗೆ ಜೆಡಿಎಸ್ ಮುಖಂಡರು, ಶಾಸಕರೇ ಕಾರಣ ಅಂತ ಆರೋಪ ಮಾಡಿದ್ರು. ಇನ್ನು ದೇವೇಗೌಡರು ಹೆಗಲ ಮೇಲೆ ಕೈ ಇಟ್ರೆ 7 ವರ್ಷ ಭವಿಷ್ಯ ಇರಲ್ಲ. ವೈಕೆ ರಾಮಯ್ಯ ಅವರನ್ನ ಜಿಲ್ಲೆಯಲ್ಲಿ ತುಳಿದು ಹಾಕಿದ್ದು ಅವರೇ ಅಂತಾನೂ ಆರೋಪ ಮಾಡಿದ್ರು. ಇವ್ರು ಮಾಡಿದ ಕೆಲಸಗಳು ಅವ್ರು ಯಾಕೆ ಹೇಳ್ತಾರೆ? ಇವ್ರು ಮಾಡ್ರ ಪಾಪದ ಕೆಲಸ 8 ಜನ ಕೊಂದಾಕವ್ರು. ಇವ್ರು ಕುಮ್ಮಕ್ಕಿದ್ರೆ ನಮ್ಮೂರ ಮರ್ಡರ್ ಆಗ್ತವೇನ್ರಿ? ಹೇಳ್ರಿ, ಇವ್ರು ಮಾಡ್ತಾರ ಹೋಗಿ ಅವ್ರು ರಾಜಕಾರಣ ಮರ್ಡರ್ ಮಾಡ್ತಾನ? ಅವ್ರ ಜಾತಿಯನ್ನ ಬೇರೆ ಜಾತಿಯಲ್ಲಿ ಕೈಕಾಗಲ್ಲ. ಅವರು ಅವ್ರ ಜಾತಿಯನ್ನ ಬೆಳೆಸಲ್ಲ. ಒಟ್ಟಿನಲ್ಲಿ ಅವ್ರ ಜನಾಂಗದಲ್ಲಿ ಯಾರನ್ನೂ ಮೇಲೆ ಬಿಟ್ಕೊಟ್ಟಿಲ್ಲ. ಮಕ್ಕಳಿಗೋಸ್ಕರವಾಗಿ ಎಲ್ಲರಿಗೂ ಎಲ್ಲ ಇಕ್ಕಿ ಕುತ್ತಿಗೆ ಕುಯ್ದಿರೋದನ್ನ ಹೇಳ್ಬೇಕು. ದೇವೇಗೌಡರು ಅಂತಾರೆ ಅವ್ನು ಎದ್ರ ಮೇಲೆ ಕೈ ಇಟ್ಟು 7 ವರ್ಷ ಭವಿಷ್ಯನೇ ಇರಲ್ಲ. ಇನ್ನು ಕಾಂಗ್ರೆಸ್ನ ಪರಮೇಶ್ವರ್ ಉಸ್ತುವಾರಿ ಸಚಿವನಾಗಿರೋದು ವೇಸ್ಟ್ ಅಂತ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ರು. ಇದೇ ವೇಳೆ ಸಚಿವ ಶ್ರೀನಿವಾಸ್ ಮೇಲೂ ರೇಗಾಡಿದ್ರು. ನಾನು ಬೇಕಾದಷ್ಟು ಸಹಾಯ ಮಾಡಿದ್ದೇನೆ, ಇಲ್ಲ ಅನ್ನೋದಾದ್ರೆ ದೇವಸ್ಥಾನಕ್ಕೆ ಬಂದು ಪ್ರಮಾಣ ಮಾಡ್ಲಿ ಅಂತ ಸವಾಲ್ ಹಾಕಿದ್ರು. ನಿಮ್ಮ ಮಂತ್ರಿಗೆ ಯಾರು ಕೊಡಿಸ್ತಾರೆ? 2,000 ಮಾಡ್ತಿದ್ರಲ್ಲ, ಇವೆಲ್ಲ ಯಾರು ಕೊಡಿಸೋರು ಅಂತ ಕೇಳಿ ಅವ್ರ ಅಪ್ಪನ ತಗೋಗಿ ಕೇಳಿ. ನಂದೇನು ಕೊಡುಗೆ ಅವ್ನಿಗೆ, ಅವ್ರ ಅಪ್ಪನ ಕೇಳ್ರಿ, ಬಸವರಾಜನ ಕೊಡುಗೆ ಏನು ನಿನ್ನ ಸಂಸಾರಕ್ಕೆ ಅಂತ. ಇವನಿಗೇನು ಗೊತ್ತು? ಚಡ್ಡಿ ಕಂತಿದ್ದ ಇವನು. ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಹೇಳ್ಬಾರ್ದು. ನಿಲ್ಲಿಸ್ತಾರೆ ಯಾರು ಏನು ಮಾಡ್ತಾರೆ ಅಂತ ಅವ್ನಿಗೆ ಮಾನ ಮರ್ಯಾದೆ ಇದ್ರೆ ಹೇಳ್ಬಾರ್ದು. ಗುಬ್ಬಿಯಪ್ಪನ ದೇವಸ್ಥಾನ ಮುಂದೆ ಪ್ರಮಾಣ ಮಾಡೋದು ಹೋಗಿ ಅವ್ನಿಗೇನ ನೀತಿ ಇದ್ರೆ ಬಸವರಾಜಿಗೆ ಮಾಡಿಸಿ ಉದ್ದೇಶ ಮಾಡ್ತಾ ಅಂತ ಹೇಳಿ ಅಂತ ದೇವ್ರ ಮುಂದೆ ಏನು ಅಂತ ಹೇಳಿ ಹೋಗಿ ಅವನಿಗೆ. ಒಟ್ನಲ್ಲಿ ಬಸವರಾಜು ಇವತ್ತು ನೀಡಿದ ಹೇಳಿಕೆಗೆ ದೇವೇಗೌಡ ಕುಟುಂಬದವರು ಏನಂತ ಪ್ರತ್ಯುತ್ತರ ಕೊಡ್ತಾರೆ ನೋಡಬೇಕು. ವಿಠಲ್, ನ್ಯೂಸ್ 18 ಕನ್ನಡ, ತುಮಕೂರು. ಹಿರಿಯ ನಟ ಬಿಜೆಪಿ ನಾಯಕ ಶತ್ರುಘ್ನ ಸಿನ್ಹಾ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಗೊಂಡಿದ್ದಾರೆ. ನವದೆಹಲಿಯ ಕಾಂಗ್ರೆಸ್ನ ಪ್ರಧಾನ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷದ ಶಾಲು ಹೊದಿಸಿಕೊಳ್ಳುವ ಮೂಲಕ ಕಾಂಗ್ರೆಸ್ ಸೇರಿದ್ರು. ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್, ಕಾಂಗ್ರೆಸ್ ವಕ್ತಾರ ರಣದೀಪ್ ಸುರ್ಜೇವಾಲಾ ಸಿನ್ಹಾ ಅವರನ್ನ ಪಕ್ಷಕ್ಕೆ ಬರಮಾಡಿಕೊಂಡ್ರು. ಪಾಟ್ನಾ ಸಾಹೇಬ್ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯ ರವಿಶಂಕರ್ ಪ್ರಸಾದ್ ವಿರುದ್ಧ ಶತ್ರುಘ್ನ ಸಿನ್ಹಾ ಕಾಂಗ್ರೆಸ್ನಿಂದ ಸ್ಪರ್ಧಿಸಲಿದ್ದಾರೆ. ಇನ್ನೊಂದು ಕಡೆ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಶರತ್ ಚಂದ್ ಬಿಜೆಪಿ ಸೇರಿದ್ದಾರೆ. ನವದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆಗೊಂಡಿದ್ದು, ದೇಶಕ್ಕೆ ಬಲಿಷ್ಠ ನಾಯಕತ್ವ ಬೇಕಿದೆ, ಪ್ರಧಾನಿ ಮೋದಿಯಿಂದ ಪ್ರೇರಣೆ ಪಡೆದು ಬಿಜೆಪಿ ಸೇರಿದ್ದೇನೆ ಅಂತ ಹೇಳಿದರು. ನ್ಯೂಸ್ 18 ಕನ್ನಡ ನಡೆಸ್ತಾ ಇರುವ ನೇತಾ ಅಭಿಯಾನದಲ್ಲಿ ಇವತ್ತು ಒಂದು ಪ್ರಶ್ನೆಯನ್ನ ಕೇಳಿದ್ವಿ. 76 ವರ್ಷದ ಯಡಿಯೂರಪ್ಪ ಅವರು ಎಲ್ಕೆ ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ ರೀತಿ ಸಕ್ರಿಯ ರಾಜಕಾರಣದ ನಿವೃತ್ತಿ ಆಗ್ಬೇಕಾ
ಬೇಡವಾ ಅನ್ನುವ ಪ್ರಶ್ನೆಯನ್ನ. ಇದಕ್ಕೆ ಹೌದು ನಿವೃತ್ತಿ ಆಗಬೇಕು ಅಂತ 68.88% ಮತ ಬಂದಿದ್ರೆ ಬೇಡ ರಾಜಕೀಯದಲ್ಲಿ ಇರಲಿ ಅಂತ ಹೇಳಿರುವ ಸಂಖ್ಯೆ 31.12% ಜನ. ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಭಯೋತ್ಪಾದಕರು ಮತ್ತೆ ಅಟ್ಟಹಾಸವನ್ನ ಮೆರೆದಿದ್ದು ರಜೆಗೆ ತೆರಳಿದ್ದ ಭಾರತೀಯ ಯೋಧನನ್ನ ಗುಂಡಿಕ್ಕಿ ಕೊಂದಿದ್ದಾರೆ. ಬಾರಾಮುಲ್ಲಾ ಜಿಲ್ಲೆಯ ಸೋಪೋರ್ ಎಂಬಲ್ಲಿ ಯೋಧ ಮೊಹಮ್ಮದ್ ರಫಿ ಯತ್ತು ಅವರನ್ನ ಗುಂಡಿಕ್ಕಿ ಕೊಲ್ಲಲಾಗಿದೆ. ಇನ್ನು ಜಮ್ಮು ಕಾಶ್ಮೀರದ ಶೋಪಿಯಾನ್ ಜಿಲ್ಲೆಯಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ 2 ಉಗ್ರರನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಸೇನೆಯ ವಿರುದ್ಧ ನಡೆಸಿದ ಗುಂಡಿನ ದಾಳಿಗೆ ಭಾರತೀಯ ಯೋಧರು ಗುಂಡಿನಿಂದಲೇ ತಕ್ಕ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಎಲೆಕ್ಷನ್ ಅಂದಮೇಲೆ ಇವರ ಕಾಲೆಳೆಯೋದು, ಇವರು ಅವರ ಕಾಲೆಳೆಯೋದು ಕಾಮನ್. ನಾಳೆಗೆ ಸ್ಲಿಪ್ ಆಗೋದು ಕೂಡ ಮಾಮೂಲಿನೇ. ಇವತ್ತು ಯಾರ್ಯಾರ ಟಂಗ್ ಹೆಂಗೆ ಟಾಂಗ್ ಕೊಡ್ತು ನೋಡ್ಕೊಂಡ್ ಬರೋಣ. ಅವ್ರು ಯಾಕೆ ನಮ್ಮ ಬಗ್ಗೆ ಚಿಂತೆ ಮಾಡ್ತಾರೆ ಅಂತ ಅರ್ಥ ಆಗ್ಲಿಲ್ಲ. ಅಥವಾ ಯಾರೋ ವಿರೋಧ ಪಕ್ಷದವರು ಅವರ ಆಶೀರ್ವಾದ ನನಗೇನು ಬೇಕಾಗಿಲ್ವಲ್ಲ. ಈಗೇನು ಪರಸ್ಪರ ಕಚ್ಚಾಟ ಬಡದಾಟ ಜಾಸ್ತಿ ಆಗಿದೆ ಕಾಂಗ್ರೆಸ್ JDSನಲ್ಲಿ. ನನ್ನ ಅಧಿಕಾರ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾತನಾಡ್ತಾ ಇರುವಂಥದ್ದು ಪ್ರಾರಂಭ ಮಾಡಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು. ಬಹುಶಃ ಅವ್ರಿಗೂ ಗೊತ್ತಾಗಿದೆ ನಮಗಿನ್ನು ಕೆಲವೇ ತಿಂಗಳುಗಳಲ್ಲಿ ನಾವು ಅಧಿಕಾರ ಕಳ್ಕೋಬೇಕಾಗುತ್ತೆ ಅಂತ. ಅದಕ್ಕಾಗಿ ಡೆಸ್ಪರೇಟ್ ಆಗಿದ್ದಾರೆ, ಎಲ್ಲ ಮಾತನಾಡ್ತಾ ಇದ್ದಾರೆ. ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಟ್ರೈಲರ್ ಬರ್ತಾ ಇರೋಂಥ ಸಂದರ್ಭದಲ್ಲಿ ಸಂಜೆ ಒಂದು ಬೆದರಿಕೆ ಫೋನ್ ಬಂತು. ಉರ್ದು ಮಿಶ್ರಿತ ಕನ್ನಡದಲ್ಲಿ ಮಾತಾಡ್ತಾ ಇದ್ರು ಅವರು. ನೀವು ಮುಸಲ್ಮಾನರ ಬಗ್ಗೆ ಟಿಕೆಟ್ ಕೊಡಲ್ಲ ಅನ್ನೋದ್ರ ಬಗ್ಗೆ ಮಾತಾಡಿದ್ದೀರಿ, ಇದು ಮುಸಲ್ಮಾನರಿಗೆ ಅವಮಾನ ಆಗೋ ರೀತಿಯಲ್ಲಿ ಮಾತಾಡಿದ್ದೀರಿ. ನಾವು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಈ ರೀತಿ ಮುಂದುವರೆಸಿ ಸರಿ ಹೋಗ್ಲಿಕ್ಕಿಲ್ಲ ಅನ್ನೋವಂಥ ಮಾತನ್ನು ಹೇಳಿದ್ರು. ಇದ್ರ ಬಗ್ಗೆ ನಾಳೆ ಶಿವಮೊಗ್ಗ ಜಿಲ್ಲಾಧಿಕಾರಿಗಳಿಗೆ ಬೆಳಗ್ಗೆ 10 ಗಂಟೆಗೆ ಹೋಗಿ ಕಂಪ್ಲೇಂಟ್ ನಾನು ಕೊಡ್ತಾ ಇದ್ದೀನಿ. ಮಿಲಿಟರಿ ಆಫೀಸರ್ ನನಗೆ ಈ ರೀತಿ ಆಗುತ್ತೆ ಅನ್ನೋದು ಏನು ಹೇಳಿಕೆಯನ್ನು ಕೊಟ್ಟಿದ್ದೀರೋ, ನಿಮಗೆ ತಾಕತ್ತಿದ್ರೆ ಅವ್ರ ಹೆಸರನ್ನು ಬಹಿರಂಗ ಪಡಿಸ್ರಲ್ಲ. ಈ ರೀತಿ 2 ವರ್ಷಗಳಿಂದ ಎದಕ್ಕೋಸ್ಕರವಾಗಿ ಸುಮ್ಮನೆ ಇದ್ದೀರಿ? 2 ವರ್ಷಗಳಿಂದ ಬಾಯಿ ಮುಚ್ಕೊಂಡಿದ್ದೀರಿ. ಸ್ವಾಮಿ ಕುಮಾರಸ್ವಾಮಿ ಅವರೇ ಪ್ರಾಯಶಃ ತಮ್ಮೆಲ್ಲರೂ ಕೂಡ ಪಾಕಿಸ್ತಾನ ಮೇಲೆ ಬಹಳಷ್ಟು ಪ್ರೀತಿ ಜಾಸ್ತಿ ಆಗ್ತಾ ಇದೆ. ಇವತ್ತು ಚುನಾವಣೆ ಸಂದರ್ಭದಲ್ಲಿ ಮಾತಾಡ್ತೀವಿ ಅಂದ್ರಿಗಿನ ಹೆಂಗಪ್ಪ ಒಪ್ಪೋದಾಗುತ್ತೆ? 2 ವರ್ಷಗಳ ಕಾಲ ಯಾಕೆ ಸುಮ್ಮನೆ ಹೇಳ್ಬೋದಿತ್ತಲ್ಲ. ಕುಮಾರಸ್ವಾಮಿ ಅವ್ರ ಮೇಲೆ ಕೇಸ್ ಕೂಡ ಫಿಕ್ಸ್ ಮಾಡಬೇಕಾಗುತ್ತೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ ಜಗತ್ತನ್ನೇ ನಡುಗಿಸುತ್ತಾ ಮೋದಿ ದಂಡಾಸ್ತ್ರ. ಮೋದಿ ಗುರಿ ಇಟ್ಟ ಆ ರಣಬೇಟೆ ಯಾವುದು ಅನ್ನೋದರ ಕುರಿತ ವಿಶೇಷ ಕಾರ್ಯಕ್ರಮ ಆಪರೇಷನ್ ಎನ್ ಪ್ರಸಾರವಾಗುತ್ತೆ. ತಪ್ಪದೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.